ಕನಸಿನ ಕೂಸು. ಆದ್ರೆ ಕಬಡ್ಡಿನೇ ಯಾಕೆ ಎಲ್ಲ ಕಡೆ ಕ್ರಿಕೆಟ್ ನೋಡ್ತಾ ಇದೀವಿ ಅಂಡ್ ಅದು ಕೂಡ ತುಂಬಾನೇ ಸಕ್ಸಸ್ಫುಲ್ ಆಗಿ ಎಲ್ಲರೂ ಇಷ್ಟಪಡುವಂತಹ ಕಾರ್ಯಕ್ರಮನೇ. ಈಗ ಕಬಡ್ಡಿ ಆಯ್ಕೆ ಮಾಡೋದಕ್ಕೆ ಏನಾದ್ರು ಕಾರಣ ಇದೆಯಾ? ಓಟಿ ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಸ್ನೇಹಿತರು, ಹಿತೈಷಿಗಳು ಹಾಗೂ ಎಲ್ಲ ಇಲ್ಲಿ ಬಂದಿರುವಂಥ ದೊಡ್ಡವರು, ನಮ್ಮ ಸರವಣ ಸರ್ ಆಗ್ಬೋದು, ರಮೇಶ್ ರೆಡ್ಡಿ ಸರ್, ಚೇತನ್ ಸರ್, ರವಿಗೌಡರು, ಮತ್ತೆ ನಮ್ಮ ಎಲ್ಲ ಇಲ್ಲಿ ಉದಯ ಮೆಹ್ತಾ ಸರ್, ಸುರೇಶ್ ಸರ್, ಮುನೇಗೌಡರು, ನಮ್ಮ ನರಸಿಂಹ ಸರ್, ಬಾಮರೀಶ್ ಅವರು ಬಂದಿದ್ರು, ಎಲ್ಲ ಪ್ರತಿಯೊಬ್ಬರು ಬಂದಿದ್ದಾರೆ, ಕುಶಲ್ ಸರ್ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನಟಿಯರು ವೆರಿ ಇಂಪಾರ್ಟೆಂಟ್ ಆಗಿ ನಮ್ಮ ಉಮೇಶ್ ಬಾಳ್ಕರ್ ಸರ್ ಹಿಂದೆ ಕೂತ್ಕೊಂಡಿದ್ದಾರೆ, ಯಾಕೆ ಹೋಗಿದ್ದೆ, ಗೋಮಗಿರಿ ಸರ್, ಅಲಿ ಸರ್ ಇಬ್ರು ಬಂದಿದ್ದಾರೆ. ಎಲ್ಲ ಬಂದಿರೋಂಥ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ, ನಮ್ಮ ಸ್ನೇಹಿತರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಒಂದು ಪ್ರಶ್ನೆ ಕೇಳಿದ್ರು, ಇಷ್ಟು ಸಿನಿಮಾಗಳು ಇದೆಲ್ಲ ಪ್ರೊಡಕ್ಷನ್ ಆಯ್ತು, ಆಕ್ಟಿಂಗ್ ಆಯ್ತು, ಡೈರೆಕ್ಷನ್ ಆಯ್ತು, ಹೀಗೆ ಸ್ಪೋರ್ಟ್ಸ್ ಕಡೆ ಒಲವು ಯಾಕೆ ಅಂತ ಎಲ್ಲ ತುಂಬಾ ಜನ ಕೇಳ್ತಿದ್ದಾರೆ. ಬಟ್ ಏನಿಲ್ಲ, ನಾನು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಈಗ ಸೂತ್ರಧಾರಿನೂ ರೆಡಿ ಇದೆ ರಿಲೀಸ್ಗೆ, ಬಟ್ ಅದಾದ್ಮೇಲೆ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಬಟ್ ಸೆಂಟ್ರಲ್ಲಿ ನಾನು ಲಾಸ್ಟ್ ಒಂದೂವರೆ ವರ್ಷ ಹಿಂದೆ ಒಬ್ಬರ ಹತ್ರ ಮೀಟ್ ಮಾಡಿದಾಗ ಅವರು ಸ್ಪೋರ್ಟ್ಸ್ ತುಂಬಾ ಇದಾಗಿದ್ರು. ಅವ್ರ ಹತ್ರ ಮೀಟ್ ಮಾಡುವಾಗ ಕಬಡ್ಡಿ ವೆರಿ ಇಂಪಾರ್ಟೆಂಟ್ ಆಗಿ ಅವ್ರು ಅದೇ ನಂಗೆ ಹೇಳಿದ್ರು. ನಾನು ಸಿನಿಮಾ ಅಂತ ಗೊತ್ತಾಗಿದ್ದ ತಕ್ಷಣ ಬರ್ತಾ ಮಾತಾಡ್ಕೊಂಡ್ ಬಂದ್ವಿ. ಸರ್, ನಿಮ್ಮ ಸಿನಿಮಾದವರು ಎಲ್ಲ ಕ್ರಿಕೆಟು ಎಲ್ಲ ತರ ಗೇಮ್ಗಳನ್ನ ಮಾಡ್ತಿದ್ದಾರೆ, ಆದ್ರೆ ಕಬಡ್ಡಿನ ತುಂಬಾ ಯಾರು ಮಾಡ್ತಿಲ್ಲ ಸರ್. ಅದು ಸೆಲೆಬ್ರಿಟಿಗಳು ಮಾಡಿದ್ರೆ ಆ ಗೇಮ್ ಒಂದು ಬರುತ್ತೆ ಅಂತ. ಬಟ್ ಸೆಲೆಬ್ರಿಟೀಸ್ ಅಂದ್ರೆ ಕೆಲವು ಚಾನಲ್ಗಳಲ್ಲಿ ನಡೆದಿತ್ತು, ಲಾಸ್ಟ್ ಒಂದು 5-6 years ಬ್ಯಾಕ್ ನಡೆದಿತ್ತು. ಬಟ್ ಯೂನಿವರ್ಸಲ್ ಆಗಿ ಅದು ಇಷ್ಟು ಜನ ಒಂದು ನಟಿಯನ್ನು ತಗೊಂಡು ಒಂದು ಕಬಡ್ಡಿ ಮಾಡ್ತಾ ಇರೋ ಕಾರಣ ಏನಂದ್ರೆ, ಇವಾಗ ನಾವು ಯಾವುದೇ ಒಂದು ಬ್ರ್ಯಾಂಡ್ ಆಗಲಿ, ಏನೇ ಒಂದಾಗಲಿ, ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಇರ್ತೀವಿ. ಇಲ್ಲ ಇವತ್ತು ಒಂದು ಏನೋ ಅಂತಂದ್ರು, ಒಂದು ಎಕ್ಸಾಂಪಲ್ ಹೇಳ್ತಾರೆ, ಒಂದು ಕ್ರಿಕೆಟ್ ಅಂದ್ರೂ ಅದಕ್ಕೊಂದು ಬ್ರ್ಯಾಂಡ್ ಅಂಬಾಸಿಡರ್, ಒಂದು ಇದು ಕ್ಯಾಪ್ಟನ್, ಅಂದ್ರೆ ಏನಕ್ಕೆ ಅಂದ್ರೆ ಅದನ್ನ ಪ್ರೆಸೆಂಟ್ ಮಾಡೋಕೆ ಅಷ್ಟೇನೆ. ಪ್ರೆಸೆಂಟ್ ಮಾಡುವಾಗ ನಾವು ಈ ಸಿನಿಮಾ ಫೀಲ್ಡ್ ಅಲ್ಲಿ ನಾವು ಏನ್ ಹೇಳಿದ್ರು ಅಂದ್ರೆ ಇಂಡಸ್ಟ್ರಿ ಫೀಲ್ಡ್ ಅಲ್ಲಿ ಬೇಗ ಜನಕ್ಕೆ ಮುಟ್ಟತ್ತೆ ಅಂತ ಒಂದು ಫೀಲ್ಡ್ ಅಲ್ಲಿ ನಾವು ಇದೀವಿ. ಆ ಫೀಲ್ಡ್ ಅಲ್ಲಿ ಇರುವಾಗ ಈ ತರ ವಿಷಯಗಳನ್ನ ನಾವು ಒಂದು ನಮ್ಮ ಹೀರೋಯಿನ್ಸ್ ಮುಖಾಂತರ ಆಗ್ಬೋದು, ಅಲ್ಲ ಹೀರೋಗಳ ಮುಖಾಂತರ ಆಗ್ಬೋದು, ಇಂಥವ್ರ ಮುಖಾಂತರ ಹೇಳಿದಾಗ ಈ ಗೇಮ್ಸ್ ಅಂದ್ರೆ ಕಬಡ್ಡಿ ಅನ್ನೋದು ಬರ್ತಾ ಬರ್ತಾ ಎಷ್ಟೋ ಕಡೆ ಕಬಡ್ಡಿ ಸ್ಟೇಡಿಯಂ, ಕೋರ್ಟ್ಗಳನ್ನೆಲ್ಲ ತೆಗೆದು ಬೇರೆ 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 ಮಾಡ್ತಿದ್ದಾರೆ. ಯಾಕಂದ್ರೆ ಕಬಡ್ಡಿ ಆಡೋದೇ ಕಮ್ಮಿ ಆಗ್ತಾ ಇದೆ. ಇದು ನಮ್ಮ ಒಂದು ದೇಶಿ ಆಟ ಇದು. ಇದನ್ನ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಎಷ್ಟು ಆದ್ಯತೆ ಇದೆ, ಇದೆಲ್ಲ ಈ ತರ ಹಿಂಗ್ ಹೋಗ್ತಿದ್ಯೋ ಅದೇ ತರ ಒಂದು ಲೆವೆಲ್ ಕಬಡ್ಡಿ ಬರ್ಬೇಕು ಅನ್ನೋ ಒಂದು ಚಿಕ್ಕ ಆಸೆ ಇತ್ತು. ಇಲ್ಲ ಕಬಡ್ಡಿ ತರಬೇಕು, ನಾವು ಬಿಡಬಾರ್ದು. ಯಾಕಂದ್ರೆ ನೀವು ನೋಡ್ತೀರ ಒಂದು ಹಳ್ಳಿಗಳಲ್ಲಾಗಿರ್ಬೋದು, ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಎಲ್ಲ ಕಬಡ್ಡಿ ಅವಾಗೆಲ್ಲ ಒಂದು ಇದಾಗಿತ್ತು. ಇವತ್ತು ಆ ಕಬಡ್ಡಿ ಗೇಮೇ ಬರ್ತಾ ಬರ್ತಾ ಡೌನ್ ಆಗಿರೋದ್ರಿಂದ ನನಗೆ ಅನ್ಸಿದ್ದು ಕಬಡ್ಡಿನ ಲಾಂಚ್ ಮಾಡೋಣ, ಎಂಟೈರ್ ನಮ್ಮ ಹೀರೋಯಿನ್ಸ್ ಮುಖಾಂತರ ಇದನ್ನು ಲಾಂಚ್ ಮಾಡಿ ನೆಕ್ಸ್ಟ್ ಹೀರೋಸು ಈ ತರ ಪ್ಲಾನ್ ಮಾಡ್ಕೊಂಡು, ಇದಾದ್ಮೇಲೆ ಇವಾಗ ಏನು 10 ಟೀಮ್ ನಾವು ಪ್ಲಾನ್ ಮಾಡಿದೀವಿ, 100 ಜನ. ಇದಾದ್ಮೇಲೆ ಇವಾಗ ಸ್ಟೇಟ್ ಲೆವೆಲ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಇದ್ದಿದ್ದು ಸ್ಟೇಟ್ ಲೆವೆಲ್ ಅಲ್ಲ, ನ್ಯಾಷನಲ್ ಲೆವೆಲ್ ಇದ್ದಿದ್ದು. ಫಸ್ಟ್ ನಾನು ಪ್ಲಾನ್ ಮಾಡಿದ್ದು ತೆಲುಗು, ತಮಿಳು ಎಲ್ಲ ಕಡೆಯಿಂದ ಒಂದು ಟೀಮ್ ತಂದು, ಈಗ ನಮಗೆ ಬೇರೆ ಕ್ರಿಕೆಟ್ ಹೆಂಗ್ ನಡೆಯುತ್ತೆ ನ್ಯಾಷನಲ್ ಲೆವೆಲಲ್ಲಿ ಆ ಥರ ಮಾಡಬೇಕು ಅನ್ನೋಂಥ ಒಂದು ಇದಿತ್ತು, ನನಗೆ ಅನಿಸಿತ್ತು. ಬಟ್ ಅದಕ್ಕೆ ಮುಂಚೆ ಫಸ್ಟ್ ನಾವು ನಮ್ಮ ಕನ್ನಡದಲ್ಲಿರುವಂಥ ಕನ್ನಡ ನಮ್ಮ ಇಂಡಸ್ಟ್ರಿ ಇರೋರ ಜೊತೆ ಮಾಡೋಣ ಅಷ್ಟು ಅಂತೇಳಿ ಈಗ ಇವತ್ತಿದ್ದು ಲೋಕಾರ್ಪಣೆ ಮಾಡಬೇಕು ಅಂತ ಅನ್ಕೊಂಡಾಗ ಇಲ್ಲಿ ಅಶ್ವಿನಿ ಮೇಡಮ್ ಮೀಟ್ ಆದ್ವಿ. ಏನಕ್ಕೆ ಅಂದ್ರೆ ಅಶ್ವಿನಿ ಮೇಡಮ್ ಏನಕ್ಕೆ ಅಂದ್ರೆ ಅಪ್ಪು ಸರ್ ಲಾಸ್ಟ್ ಇದ್ದಾಗ ಕಬಡ್ಡಿ ಪ್ರೀಮಿಯರ್ ಲೀಗ್ಗೆ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಯಾಕಂದ್ರೆ ಕಬಡ್ಡಿಗೆ ಅವರು ತುಂಬಾ ಒಂದು ಪ್ರೋತ್ಸಾಹ ಕೊಟ್ಟಿದ್ರು. ಅದೇ ತರ ಮೇಡಮ್ ಹತ್ರ ಕೇಳಿದಾಗ ಅವರು ಒಂದೇ ಮಾತಾಡಿದ್ರು, ಇಲ್ಲ 100% ಮಾಡಿ ಒಳ್ಳೆ, ಅಂದ್ರೆ ಅವ್ರು ಹೇಳಿದ್ರಲ್ಲ ಈಗ ಒಂದು ಲಾಂಚ್ ಅಂದ್ರೆ ಬರ್ತಾರೆ, ಒಂದು ಹೋಗೋ ಲಾಂಚ್ ಮಾಡಿ ಹೋಗಿರೋರು. ಬಟ್ ಅವರು ಎಂಟೈರು ಹೋಗಿದಾಗ ನಮ್ಮ TRK ಸತೀಶ್ ಸರ್ ಮತ್ತೆ ನಮ್ಮ ಶಿವ ಅವರಿಗೂ ಕರ್ಕೊಂಡೋಗಿ ಮೇಡಮ್ ಹತ್ರ ಮಾತಾಡಿಸಿದಾಗ ಅವರು ಅಷ್ಟು ನೀಟಾಗಿ ಟಿಫನ್ ಎಲ್ಲ ಬೆಳಿಗ್ಗೆ ಅಷ್ಟು ಜನ ನಿಮ್ಮ ಆರ್ಟಿಸ್ಟ್ಗಳನ್ನ ಕರ್ಸ್ಕೊಂಬನ್ನಿ, ನಾವು ಅವ್ರ ಜೊತೆ ಇದ್ದು ಒಂದು 1 hour ಅವ್ರು ನಮ್ಮ ಜೊತೆ ಸ್ಪೆಂಡ್ ಮಾಡಿ ಅವರು ಇದನ್ನ ಈ ಲಾಂಚ್ ಮಾಡಿಕೊಟ್ಟು ಟೂರ್ನಮೆಂಟ್ಗೂ ನಾನು ಬರ್ತೀನಿ, ನೀವು ಚೆನ್ನಾಗಿ ಮಾಡಿ ಅಂತೇಳಿ ಎಲ್ಲ ಅಲ್ಲಿದ್ದಂಥ ಹೀರೋಯಿನ್ಸ್ಗೆಲ್ಲ ಭರವಸೆ ಕೊಟ್ಟು ಚೆನ್ನಾಗಿ ಮಾಡಿ ಅಂತೇಳಿ ಕಲಿಸಿದ್ರು. ಅದಕ್ಕೆ ಈ ವೇದಿಕೆ ಮೇಲಿಂದ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥ್ಯಾಂಕ್ಸ್ ಅನ್ನೋದು ಮಾತು ಚಿಕ್ಕದು, ಬಟ್ ಸಪೋರ್ಟ್ ತುಂಬ ದೊಡ್ಡದಾಗಿದೆ. ಅದೇ ಥರ ನನ್ನ ನಂಬಿ ಸಾಕಷ್ಟು ಇಲ್ಲಿವರೆಗೂ 100 ಜನ ನನಗೆ ನಟಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಬಟ್ ಇಲ್ಲಿವರೆಗೂ 160 ಜನ ಲೀಸ್ಟ್ ಆಗಿದೆ. 160 ಜನ ಲೀಸ್ಟ್ ಅಂದ್ರೆ ನಮ್ಮ ಕನ್ನಡದಲ್ಲಿ ಇಷ್ಟು ಜನ ಹಾಗಾದ್ರೆ ಏನಂದ್ರೆ 1 ಸಿನಿಮಾ 2 ಸಿನಿಮಾ ಮಾಡಿರೋರಾಗ್ಬೋದು. ಸುಮಾರು ಜನಕ್ಕೆ ಏನಂದ್ರೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ, ಅಂದ್ರೆ ಒಂದು ವೇದಿಕೆ.
ಈಗ ಒಂದು ವೇದಿಕೆಯಲ್ಲಿ ಬಂದ್ರೆ ಗೊತ್ತದು ಇವರ ಈ ತರ ಅನ್ಸುತ್ತೆ ಅವ್ರು ಸಿಕ್ಕಿದಾಗ, ಅದಾದ್ಮೇಲೆ ಹಂಗೆ ಸ್ಲೋ ಡೌನ್ ಆಗುತ್ತೆ. ಬಟ್ ಈ ಒಂದು ವೇದಿಕೆಯಲ್ಲಿ ಒಂದು 100 ಜನ ನಟಿಯರು ಬಂದಾಗ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಇನ್ನೊಬ್ಬರು ನಟಿಯರ ತರ ಹೋಗಿದ್ದು 100 ಜನದಲ್ಲಿ ನಮ್ಮ ನಿರ್ಮಾಪಕರೆಲ್ಲ ಇಲ್ಲಿದ್ದಾರೆ, ನಿರ್ದೇಶಕರು ಇದ್ದಾರೆ, ಎಲ್ಲ ಇಲ್ಲೇ ನಮ್ಮವ್ರನ್ನ ಆಯ್ಕೆ ಮಾಡಿಕೊಂಡು ಎಲ್ಲರಿಗೂ ಅವಕಾಶ ಕೊಡಲಿ ಅನ್ನೋದು ಒಂದು ಆಸೆ ಅಷ್ಟೇ. ಮತ್ತೆ ಎಲ್ಲ ಸಪೋರ್ಟ್ ಆಗಿ ನಿಂತಿರುವಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಷ್ಟೇ. ಯಾರು ಲೀಗ ಏಪ್ರಿಲ್ 1 ಅನ್ಕೊಂಡಿದ್ದೆ, ಏಪ್ರಿಲ್ ಡೇಟ್ ಅನ್ಕೊಂಡಿಲ್ಲ, ಏಪ್ರಿಲ್ ಅನ್ಕೊಂತಾ ಇದ್ದೀನಿ, ಏಪ್ರಿಲ್ ಅಲ್ಲಿ ಮಾಡ್ಬೇಕು ಅಂತ ಫಸ್ಟ್ ಹೇಳ್ತಿಲ್ಲ, ಫಸ್ಟ್ ಮಾಡಲ್ಲ. ಸರ್ ಇದು ಬೆಂಗಳೂರಲ್ಲೇ ಈ ಸತಿ ಎಲ್ಲ ಬೆಂಗಳೂರಲ್ಲೇ, ಯಾಕಂದ್ರೆ ಎಲ್ಲ ಕನ್ನಡಿಗರಿಂದ ಬೆಂಗಳೂರಲ್ಲೇ ಮಾಡೋಣ ಅಂತೇಳಿ ಯಾವ್ದು ಹಿಂದೂ ಸ್ಟೇಡಿಯಂ ನೋಡ್ತಾ ಇದೀವಿ, ಒಳ್ಳೆ ಸ್ಟೇಡಿಯಂ. ನೋ ದುಬೈ, ಇದು ಕರ್ನಾಟಕದಲ್ಲಿ ಮಾಡೋಣ. ಅಲ್ಲ, ಈ ಒಪ್ಪಿಗೆ ಕೊಟ್ಟಿರೋರಲ್ಲಿ ಅದು ಹೇಳಿದ್ನಲ್ಲ, ಈಗ ಸಾಕಷ್ಟು ಜನ ಲೀಸ್ಟ್ ಮಾಡಿರೋದ್ರಲ್ಲಿ ಒಂದು ಹೆಂಗೆ ಹೇಳಿ ನಾನು 70-80 ಜನ ಆಲ್ರೆಡಿ ಆನ್ ಬೋರ್ಡ್ ಆಗಿದ್ದಾರೆ. ನಾವು ಅನೌನ್ಸ್ ಮಾಡಿದ್ರೆ ಆನ್ ಬೋರ್ಡ್ ಈಗ ನಾಳೆ ಸೋಮವಾರದಿಂದ ಎಲ್ಲ ಬರ್ತಾರೆ, ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮ್ಮ ನಾರ್ಮಲ್ ಇವಾಗ ಏನಿದಾರೋ ದೊಡ್ಡ ನಟಿಯರು ಅಂದ್ರೆ ಈಗ ಹೇಳ್ತಿರೋದು ಸಾಕಷ್ಟು, ಈಗ ಮಹಾಲಕ್ಷ್ಮಿ ಮೇಡಮ್ ಆಗಿರ್ಬೋದು, ತುಂಬಾ ಎಸ್ಟಾಬ್ಲಿಷ್ಡ್ ಅಂದ್ರೆ ಆ ಇದರಿಂದಾನು ಪ್ರತಿಯೊಬ್ರು ಇನ್ವಾಲ್ವ್ಮೆಂಟ್ ಇದರಲ್ಲಿ ಇರುತ್ತೆ. ಎಲ್ಲರೂ ಟೂರ್ನಮೆಂಟ್ ಬರ್ತಾರೆ, ಪ್ರತಿಯೊಬ್ರು ಸಪೋರ್ಟ್ ಕೊಡ್ತಾರೆ. ಪ್ರತಿಯೊಬ್ರು ಇವತ್ತಿರುವಂತ ಹೀರೋಯಿನ್ಸ್ ಅಲ್ಲಿ ನಮ್ಗೆ ಅವತ್ತಿಂದ ಬಂದಿರೋರ್ನು ಬಿಡದೆ, ಆಮೇಲೆ ಎಲ್ಲ ಕಲಾವಿದರನ್ನ, ಹೀರೋಗಳನ್ನ ಆಗ್ಬೋದು, ಮತ್ತೆ ಮೇನ್ ಡೈರೆಕ್ಟರ್ಸ್ ಆಗ್ಬೋದು, ಪ್ರೊಡ್ಯೂಸರ್ಸ್ ಆಗ್ಬೋದು, ಆ ಟೂರ್ನಮೆಂಟ್ ನಡೆಯೋದು 2 ದಿನ ಪ್ರತಿಯೊಬ್ರು ಅಲ್ಲಿ ಬಂದು ಒಂದು ವಿಸಿಟ್ ಹಾಕ್ಬೇಕು ಅಂತ ನಾನು ಎಲ್ಲರಿಗೂ ಪರ್ಸನಲ್ ಆಗಿ ರಿಕ್ವೆಸ್ಟ್ ಹಾಕಿದ್ದೀನಿ. ಯಾಕಂದ್ರೆ ನಮ್ಮ ನಟಿಯರೆಲ್ಲ ಕಬಡ್ಡಿ ಆಡೋದು ಪ್ರೋತ್ಸಾಹಿಸಕ್ಕೆ ನಮ್ಮ ಇಡೀ ಚಿತ್ರರಂಗ ಬರಬೇಕು ಅನ್ನೋದು ನನ್ನ ಇದಾಗಿದೆ. ಕ್ಯಾಶ್ ಪ್ರೈಸು 5 lakhs. ಇದು ನನಗೂ ಈಗಲೇ ವಿನ್ನಿಂಗ್ ಟೀಮ್. ಸಿನಿಮಾ ಹೊರಡಿನವ್ರು ಮಾತ್ರ ಆಟ ಆಡ್ತಿದ್ದಾರೆ. ಅಂದ್ರೆ ಯಾವ ತರ ಅರ್ಥ ಆಗಿಲ್ಲ. ಈಗೇನು ಗೊತ್ತಾ, ನಾವು 100 ಜನದಲ್ಲಿ ಎಕ್ಸಾಂಪಲ್ 120 ಜನ ಟೋಟಲ್, ಒಂದು ಟೀಮ್ಗೆ 12 ಜನ ಆಯ್ತಾ, 7+5 ಆ ಥರ ಇದು ಮಾಡ್ಕೊಂಡಿದ್ವಿ. ಆ 5, 7 ಇದು ಟೋಟಲ್ 120 ಜನದಲ್ಲಿ 10 ಜನ ನಾವು ಮೀಡಿಯಾದಿಂದ ತಗೊಂಡಿದ್ವಿ. ಅಂದ್ರೆ ಎಲ್ಲ ಚಾನಲ್ಸ್ ಇಂದಾನು ನಮ್ಮ ಇದರಿಂದಾನು ಒಂದು ಅಷ್ಟು ಜನ ಆಯ್ಕೆ ಮಾಡಿದ್ವಿ. ಪ್ರತಿಯೊಬ್ಬರು ಇರ್ತಾರೆ, ಅಂದ್ರೆ ಓನ್ಲಿ ಸಿನಿಮಾ ಎಷ್ಟಿದೆಯೋ, ಯಾಕಂದ್ರೆ ಈಗ ಟಿವಿ ಆಗ್ಬೋದು, ಇಲ್ಲ ರಿಯಾಲಿಟಿ ಶೋಸ್ ಆಗಿರ್ಬೋದು, ಇದ್ರಲ್ಲಿ ಅಟ್ಲೀಸ್ಟ್ ಒಂದು ಅನುಭವ ಇರಬೇಕು. ಯಾಕಂದ್ರೆ ಈಗ ಹೊಸಬರ್ದು ತುಂಬಾ ಜನದ ರಿಕ್ವೆಸ್ಟ್ ಬರ್ತದೆ ನಮ್ ಮಾಡಿ ಅಂತ. ಬಟ್ ನಾವೇನಂದ್ರೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಇನ್ಫ್ಲೂಯೆನ್ಸರ್ಸ್ ಈ ತರ ಇರೋರ್ನ ಎಂಕರೇಜ್ ಮಾಡ್ತಿಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ನಟಿಯರಿಗೆ ಸಿಕ್ಲಿ, ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಇರೋರಿಗೆ ಒಂದು ವೇದಿಕೆ ಸಿಕ್ಲಿ ಅನ್ನೋದು ಅಷ್ಟು ನನ್ನ ಆಸೆ. ಫಸ್ಟ್ ಇಯರ್ ಎಲ್ಲ ನಿಮ್ಮ ಎಲ್ಲರ ಸಪೋರ್ಟ್ ಇರಲಿ. ಇದು ಕಬಡ್ಡಿ ಟೂರ್ನಮೆಂಟ್ ನೆಕ್ಸ್ಟ್ ಇನ್ನು ದೊಡ್ಡ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ ಹೋಗೋಣ. ಎಲ್ಲ ಬರುತ್ತೆ ಸರ್, ನಾವ್ ಇದೀನಿ ಅಂತ ಎಲ್ಲ ಇರ್ತಾರೆ ನೋಡಿ. ಇಲ್ಲಿ ನಮ್ಮ ಸರವಣ ಸರ್ ಎಲ್ಲ ಕೂತವ್ರು ಎಲ್ಲ ಇದ್ದಾರೆ. ನಮ್ಮ ಸ್ಪಾನ್ಸರ್ ಯಾರು ಹುಡುಕೋ ಅವಶ್ಯಕತೆ ಇಲ್ಲ. ನಮ್ಮ ರಮೇಶ್ ರೆಡ್ಡಿ ಸರ್ ಇದ್ದಾರೆ, ನಮ್ಮ ಚೇತನ್ ಗೌಡ ಇದ್ದಾರೆ, ರವಿ ಗೌಡ ಎಲ್ಲ ಹೆಂಗಿದ್ದಾರೆ ನೋಡಿ. ಇಲ್ಲಿ ನಮ್ಗೆಲ್ಲ ಘಟಾನ್ ಘಟಿಗಳು ಜೊತೆಲಿದ್ದಾರೆ. ಕಮಿಟ್ ಆಗೋಗಿದ್ದಾರೆ ಸರ್ ಆಲ್ರೆಡಿ. ಈಗ ಬರ್ತಾರೆ ಒಬ್ಬೊಬ್ಬರೇ ಸ್ಟೇಜ್ ಮೇಲೆ ನೋಡ್ತಾ ಇದ್ರೆ ಹೆಂಗೆ. ಥ್ಯಾಂಕ್ ಯು. ಆಮೇಲೆ ನಮ್ಮ ಸಿಂಧು ಲೋಕನಾಥ್ ಅಂದ್ರೆ ನಮ್ಮ ಹೀರೋಯಿನು, ಖುಷಿ ಆಯ್ತು ಇವತ್ತು ಬಂದಿದ್ದು. ಥ್ಯಾಂಕ್ ಯು ಸಿಂಧು. ಮತ್ತೆ ರಾಕ್ಷಸಿ ಅಲ್ಲ, ನಮ್ಮ ಕಾರುಣ್ಯವರು, ನಾನು ಸಿಂಧು ಸಿನಿಮಾ ಮಾಡಿದ್ವಿ ರಾಕ್ಷಸಿ. ಅವತ್ತು ನಾನು ಯಾರು ಅಂತಾನೆ ಗೊತ್ತಿಲ್ಲ ಪಾಪ. ಅವತ್ತು ಅವರು ಲವಿನ್ ಮಾಡಿ ಎಲ್ಲ ಮಾಡಿ ಒಳ್ಳೆ ಲೆವೆಲ್ ಇದ್ರು. ಹೋಗಿ ಕೇಳಿದ ತಕ್ಷಣ ಈ ಥರ ಬೇಕು ಅಂದ ತಕ್ಷಣ ನಮ್ಗೆ ಅವಕಾಶ ಕೊಟ್ಟರು ಅವತ್ತು. ಏನು ಉದಯನ ಇದ್ದಾರೆ ಎಲ್ಲರಿಗೂ ಅದೇ ಹೇಳಿದ್ನಲ್ಲ, ಪ್ರತಿಯೊಬ್ಬರು ನೆನ್ಸ್ಕೋಬೇಕು. ಇನ್ನ ಇಲ್ಲಿ ಬಂದಿರುವಂತ ಸಾಕಷ್ಟು ನಟಿಯರೆಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ, ಯಾಕಂದ್ರೆ ತುಂಬಾ ಜನದ ನೇಮ್ ಲೀಸ್ಟ್ ಇದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಹಾರ್ಟ್ಫುಲ್ ಹೇಳ್ತಾ ಇದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ ಸರ್. ಇಲ್ಲ ಲೈವ್ ಟೆಲಿಕಾಸ್ಟ್ ಚಾನ್ಸ್ ಬರ್ತಿದೆ, ಬಟ್ ನಾನು ಇದು ಕಮರ್ಷಿಯಲ್ ಹೋಗೋದು ಬೇಡ, ಎಲ್ಲರಿಗೂ ಕೊಟ್ಬಿಡೋಣ ಅಂತಿದ್ದೀನಿ ಸರ್. ಈವೆಂಟ್ ಹೇಗೆ ಕೊಡ್ತೀನಲ್ವಾ, ಎಲ್ಲರೂ ಹಾಕ್ಲಿ, ಪ್ರತಿಯೊಬ್ಬರು ಹೋಗ್ಲಿ ಅನ್ನೋದು ನಮ್ಗೆ. ಈ ಫಸ್ಟ್ ಸೀಸನ್ ನಾವು ಇದು ಮಾಡೋದು ಬೇಡ ಅಂತ. ಯಾಕಂದ್ರೆ ಕಮರ್ಷಿಯಲ್ ಆಗಿ ಎಲ್ಲ ಹೋದ್ರೆ ಕೆಲವೊಂದು ರೀಚ್ ಆಗಲ್ಲ, ಅದು ಒಂದೇ ಇದಕ್ಕೆ ಸೀಮಿತ ಆಗುತ್ತೆ. ಅದಾಗೋದು ಬೇಡ. ಯಾಕಂದ್ರೆ ಇಷ್ಟು ಜನ ನನ್ನ ನಂಬಿ ನನ್ನ ಜೊತೆ ಕೈ ಜೋಡಿಸ್ತಿರೋದು ಒಂದೇ ಕಾರಣಕ್ಕೆ. ನವರತ್ನ ಸರ್ ಮಾಡಿದ್ರೇನೋ ಒಂದು ನಮಗೆ ಒಂದು ಆಫರ್ ಕೊಡ್ತಾರೆ, ಒಂದು ವೇದಿಕೆ ಸೃಷ್ಟಿ ಮಾಡ್ತಾರೆ ಅಂತ ಎಲ್ಲ ನಂಬಿ ಕೈ ಜೋಡಿಸಿದ್ದಾರೆ. ಅದನ್ನ ನಾವು ಒಂದು ಒಳ್ಳೆ ರೀತಿಯಾಗಿ ಅವ್ರಿಗೆಲ್ಲ ಒಂದು ವೇದಿಕೆ ಮಾಡೋಣ ಸರ್. ಇಲ್ಲ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ವೆರಿ ಮಚ್.
ಥ್ಯಾಂಕ್ ಯು ಸೊ ಮಚ್. ಕರೆಕ್ಟಾಗಿ ಗೋಲ್ ಬಿಡ್ತೀರಾ ಅಂತ ಹೇಳುವಂತ ವ್ಯಕ್ತಿ ನವರಸನ್ ಅವರು. ಆಮೇಲೆ ಯಾವುದೇ ಮಾಡಿದ್ರು ಕೂಡ ಸಕ್ಸಸ್ ನೋಡ್ತಾರೆ ನೋಡಿ ನೀವು ಸಾಮಾನ್ಯವಾಗಿ. ಸರ್ ಯಾವುದೇ ಮಾಡಿದ್ರು ಕೂಡ ಸಕ್ಸಸ್ ನೋಡ್ತಾರೆ. ಹಾಗಾಗಿ ಅವರು ಟೀಮ್ ಕಟ್ಕೊಂಡಿರಲ್ಲ, ಅದು ಎಕ್ಸ್ಟ್ರಾರ್ಡಿನರಿ ಟೀಮು. ಎಲ್ಲ ಪ್ರೊಡ್ಯೂಸರ್ಸ್ನು ಕೂಡ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಒಂದು ಒಳ್ಳೆ ಸ್ನೇಹ ಇದೆ. ಹಾಗಾಗಿ ಹೊಸ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಸ್ಪೋರ್ಟ್ಸಲ್ಲಿ. ನವರಸನ್ ಇಡೀ ಟೀಮ್ಗೆ ತುಂಬ ಒಳ್ಳೇದಾಗಲಿ ಅಂತ ಹೇಳ್ತೀವಿ. ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಯೂಟ್ಯೂಬ್ ಹುಡುಗರು ಜಾಸ್ತಿ ಕೆಲಸ ಕೊಟ್ಬಿಡ್ಯಾರ ಈಗೇನೋ ಮಹೇಶ್ ಪಾಪರಾಜಿ ಅಂತ ಏನಲ್ಲ ಹೊಸದಾಗಿ ಶುರು ಆಗಿದೆ ಈಗ ಅಲ್ವಾ, ಬರೋದು ಇಳಿಯೋದು ನಡ್ಕೊಂಡು ಹೋಗೋದು ಅದೆಲ್ಲ ಎಲ್ಲ ಮಾಡೋದಲ್ವಾ. ಅದೇ ಈಗೇನಾಗತ್ತೆ ಅದು ಈಗ 100 ಜನ ಸಿಕ್ಬಿಡ್ಯಾರ ಈಗ ಅವ್ರ ಯೂಟ್ಯೂಬರ್ಸ್ಗೆ, ನಮ್ಮ ಸ್ನೇಹಿತರಿಗೆ 100 ಜನ ಪ್ಲೇಯರ್ಸ್ ಸಿಗ್ತಾರೆ, 100-120 ಜನ. ಹಾಗಾಗಿ ಕಬಡ್ಡಿಗೆ ಜಾಸ್ತಿ ಹೆಚ್ಚು ಪ್ರಚಾರ ಕೊಡಿ ಅಂತ ಕೇಳ್ಕೊಳ್ತಾ ನವರಸನ್ ಟೀಮ್ ಒಳ್ಳೆಯದಾಗಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಒಂದು ಗ್ರೂಪ್ ಫೋಟೋ. ಎಸ್ ಟೋಟಲು 10 ಟೀಮು 8 ಟೀಮು ನಮ್ಮ ಬ್ರದರ್ ಒಂದು ಸೇರಿ 8 ಟೀಮ್ ಇಟ್ಕೊಂಡಿದ್ದೀವಿ ನಾವೀಗ. ಅದನ್ನು ಆ ಬ್ರದರ್ ಕೊಡ್ತಾ ಇದೀವಿ ಅಷ್ಟೇ. ಇದೇನು ಅನ್ನೊಂದಿಲ್ಲ ಅತ್ತೆ. ಆಗ ಬೆಟ್ಟಿಂಗ್ ಹೇಳಿದೆ, ಅದು ಹಂಗೆ ಇದೆ, ಅದನ್ನ ಬಿಡಲ್ಲ. ಅಲ್ಲ, ಅವ್ರು ಏನ್ ಬಯಸ್ತಾರೋ ಅದನ್ನ ನಾನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ. ಒಂದು ಟೀಮ್ ಅಂತ ತೆಗೆದುಕೊಳ್ತೀನಿ. ಮತ್ತೆ ಇನ್ನೊಂದು ಏನಂದ್ರೆ 120 ಆಟಗಾರರು ಅಂತ ಹೇಳಿದ್ದಾರೆ. ಒಂದೊಂದು ಟೀಮ್ಗೆ 12 ಜನ. ಆ 120 ಆಟಗಾರರಿಗೂ ಕೂಡ ನನ್ನ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಗಿಫ್ಟ್ ವೋಚರ್ಗಳನ್ನ ಒಬ್ರೊಬ್ರಿಗೆ 10,000 ರೂಪಾಯಿನ ಕೊಡ್ತೀನಿ. ಅಲ್ಲ, ಏನ್ ಬೇಕಾದ್ರೆ ತಗೋಬಹುದು. ಅದಕ್ಕೆ ಗಿಫ್ಟ್ ವೋಚರ್ ಅಂತ ಹೇಳಿದೀನಿ. ನಿಮ್ಗೆ ಬಂಗಾರ ಬೇಕಾ, ಬೆಳ್ಳಿ ಬೇಕಾ, ವಜ್ರ ಬೇಕಾ, ಏನ್ ಬೇಕಾದ್ರೆ ತಗೊಳ್ಳಿ. ನಿಮ್ಗೆ ಬಿಟ್ಟಿದ್ದು ನಾವು ಗಿಫ್ಟ್ ವೋಚರ್ನ ಕೊಟ್ಬಿಡ್ತೀವಿ ನವರಸನ್ ಕೈಗೆ. 120 ಮಂದಿಗೆ ಹೇಳಿದ್ದಾರೆ, ಕೊಡ್ತೀನಿ. ಮುಂದಕ್ಕೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಗ್ಲೇ ಹಿಂದೆ ತಮಗೆ ಗೊತ್ತಿರ್ಬೋದು, ಅಶ್ವಿನಿ ಮೇಡಮ್ ಅವರ ಸಹಕಾರದೊಂದಿಗೆ ಅಪ್ಪುದು ಪುನೀತ್ ಕಪ್ ಕೂಡ ನಾವು ಮಾಡಿದೀವಿ. ಅದು ಈ ವರ್ಷ 3 ಬಾರಿ ಆಗಿದೆ ರಾಜ್ಯ ಮಟ್ಟದಲ್ಲಿ. ಈಗ ನಾವು ದುಬೈಗೆ ತೆಗೆದುಕೊಂಡು ಹೋಗ್ತಾ ಇದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪ್ಪು ಅವರ ಒಂದು ಕೀರ್ತಿನ ಹೆಚ್ಚಿಸಬೇಕು ಅಂತ ಹೇಳಿ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೀವಿ. ಅದೇ ರೀತಿ ನಮ್ಮ ನವರಸನ್ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಚಿತ್ರರಂಗದಲ್ಲಿ ಇನ್ನಷ್ಟು ಈ ಕಲಾವಿದರಿಗೆ ಸಹಕಾರವಾಗಿ ನಿಲ್ಲಿ. ಎಲ್ಲ ರೀತಿಯಲ್ಲಿ ನಿಮ್ಮ ಕನಸು ನನಸಾಗಕ್ಕೆ ಒಳ್ಳೆ ಮನಸ್ಸುಗಳು ಎಲ್ಲ ಕೂಡ ಇಲ್ಲಿ ಸೇರಿದೀವಿ ಅಂತೇಳಿ ಮತ್ತೊಮ್ಮೆ ನಿಮಗೆ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಎಲ್ಲ ಕಲಾವಿದರಿಗೂ ಒಳ್ಳೆದಾಗಲಿ. ನಮಸ್ಕಾರ. ದಯವಿಟ್ಟು ಸರ್ ಅದು ನಿಮ್ಗೆ ಕೊಡ್ತೀನಿ. ನನ್ನ ಟೀಮ್ ಅದು ಅಂದ್ರೆ ನಾನೊಂದು ಟೀಮ್ ಅಂತ ಇಟ್ಕೊಂಡಿದ್ದೀನಿ. ಪರ್ಸನಲ್ ಅಂದ್ರೆ ನಮ್ಮ ಬ್ರದರ್ಗೋಸ್ಕರ, ಅಂದ್ರೆ ಏನ್ ಗೊತ್ತಾ, ನಮ್ಮ ಬ್ರದರ್ಗೋಸ್ಕರ ಒಂದು ಟೀಮ್ ಇಟ್ಟಿದ್ದೀನಿ. ಇಲ್ಲ ಯಾಕಂದ್ರೆ ಅವರು ನಮ್ ಜೊತೆ ಇರ್ತಾರೆ, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್. ಸುಮಾ ಮ್ಯಾಮ್, ಹಾರ್ಟ್ಲಿ ವೆಲ್ಕಮ್. ನೀವು ಯಾವಾಗಲೂ ಕ್ರಿಕೆಟ್ ಅಲ್ಲಿ ಶೇರ್ ಮಾಡೋದನ್ನ ನಾವು ನೋಡಿದೀವಿ. ಈಗ ಕಬಡ್ಡಿ ಅದರಲ್ಲೂ ನಮ್ಮ ಹೆಣ್ಮಕ್ಳೆಲ್ಲ ಆಡ್ತಿರೋದ್ರಿಂದಾಗಿ ಹೌ ಹ್ಯಾಪಿ ಆರ್ ಯು? I'm really happy, yeah. And I would like to wish all the team players very good luck. Being a women's sport, I'm a sports person myself. I've always been into sports. Sorry, and forgive me, I will not be talking in Kannada. So, ನಾನು ಇವತ್ತು ಇಂಗ್ಲೀಷಲ್ಲೇ ಮಾತಾಡ್ತೀನಿ. I'm representing my brother here. He is the team owner. I've always been part of AVR group. All the best, everyone. ಕ್ರಿಕೆಟ್ ಟೂರ್ನಮೆಂಟ್ ಆಯಿತು. ಆ ಕಬಡ್ಡಿ ಅನ್ನೋದು ಬಂದರೆ ಮೈಂಡಿಗೆ ಹುಡುಗರು ಅಂತ ಬರಬೇಕಿತ್ತು. ಹುಡುಗರಿಗೆ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಪ್ರೋ ಕಬಡ್ಡಿಲಿ ಕೂಡ ಹುಡುಗರಿಗೆ ಮಾಡ್ತಿದ್ದಾರೆ, ಬಟ್ ಹುಡುಗಿರನ್ನ ಚೂಸ್ ಮಾಡಿದ್ದೀರಲ್ಲ ಸರ್. ಬೀಯಿಂಗ್ ಎ ವುಮೆನ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಎಷ್ಟೋ ಮಕ್ಕಳು ವಾಪಸ್ ಕಬಡ್ಡಿಗೆ ಬಂದು ಮೆಡಲ್ನ ಮಾಡಿದ್ದೀನ ಮತ್ತೊಂದು ದಿನ ಇದೇ ಸ್ಟೇಜಲ್ಲಿ ಅಥವಾ ಯಾವತ್ತೋ ಒಂದು ಸ್ಟೇಜಲ್ಲಿ ನಾನೇ ಹೇಳ್ತೀನಿ, ಫಾರ್ ಶೋರ್ ದೇ ಆರ್ ಗೋಯಿಂಗ್ ಟು ಅಚೀವ್ ಸಮಥಿಂಗ್ ಇನ್ ದೇರ್ ಲೈಫ್ ಅಷ್ಟೇ. ಎಸ್ ಸರ್, ಹೇಳಿ ಸರ್.
ಹೌದು ಸರ್, ನಾನು ಪ್ರೊಫೆಷನಲಿ ಸ್ಪೋರ್ಟ್ಸ್ ಮ್ಯಾನ್, ಅಥ್ಲೀಟ್ ಕೂಡ, ಕಬಡ್ಡಿ ಪ್ಲೇಯರ್ ಕೂಡ, ವಾಲಿಬಾಲು ಆಡಿದ್ದೀನಿ, ವರ್ಲ್ಡ್ ಕಪ್ ಮೆಡಲಿಸ್ಟ್ ಇನ್ ಸಿಸ್ಟರ್ ಬಾಲ್. ಸೊ ಟೋಟಲಿ ಒಂದು 5 ಈವೆಂಟ್ಸಲ್ಲಿ ನ್ಯಾಷನಲ್ಸ್. ಇನ್ನೊಂದು ಏನಂದ್ರೆ ಒಂದೇ ಒಂದು ಡೌಟ್ ಇದೆ, ಎಲ್ಲ ಹೆಣ್ಮಕ್ಳು ನಮ್ಮ ಹತ್ರ ಕೇಳೋದು, ಕಬಡ್ಡಿ ನಾವು ಸೆಲೆಬ್ರಿಟೀಸು, ನಾಳೆ ಶೂಟಿಂಗ್ ಇರುತ್ತೆ, ನಮ್ಗೇನಾದ್ರು ಇದಾಗತ್ತಂತ ನನ್ನ ತುಂಬ ಜನ ಕೇಳಿದ್ರು. ಬಟ್ ಅದೊಂದು ಕ್ಲಾರಿಟಿ ನಾವು ಕೊಡೋಣ, ಯಾಕಂದರೆ ನಾವಿದು ಪ್ರೊಫೆಷ್ನಲಿ ಇಟ್ಕೊಂಡೋಗಿ ನಾರ್ಮಲ್ ಈಗ ಇವ್ರು ಆಡ್ತಾರಲ್ಲ ಆ ಥರ ಇಲ್ಲದೆ ನಾವು ಸಿಂಪಲ್ ಆಗಿ ಒಂದು ಗೇಮ್ನ ಇತ್ತು. ಸರ್ ಮುಂಚೆನೆ ಹೇಳಿದ್ರು, ನಾವು ಇದನ್ನ ಮಾಡ್ತಿರೋದು ಇವ್ರನ್ನೆಲ್ಲ ಪ್ರೊಫೆಷನಲ್ ಪ್ಲೇಯರ್ಸ್ ಆಗಿ ಮಾಡಕ್ಕಲ್ಲ, ಪ್ರೊಫೆಷನಲ್ ಪ್ಲೇಯರ್ಸ್ ನ ಹುಟ್ಟಾಕುವಂತ ಕೆಲಸನ ನಾವು ಮಾಡ್ತಾ ಇದೀವಿ. ಸೊ ಇದು ಬಂದು ರಿಕ್ರಿಯೇಷನಲ್ ಪರ್ಪಸ್ ತರ ಇರುತ್ತೆ, ಅಂದ್ರೆ ರಿಕ್ರಿಯೇಷನಲ್ ಆಗಿ ಹೆಣ್ಮಕ್ಳಿಗೆ ಮೋಟಿವೇಶನ್ ಮಾಡೋ ತರ ಇರುತ್ತೆ, ಪ್ರೊಫೆಷನಲಿ ಏನೂ ಇರಲ್ಲ. ಮೀಡಿಯಾದವ್ರಿಗೆ ರಿಕ್ವೆಸ್ಟ್ ಮಾಡೋದು ಹೀಗೆ, ಲೈಕ್ ಪ್ರೊಫೆಷನಲಿ ಆಡುವಾಗ ತುಂಬ ಇಂಜುರೀಸ್ ಆಗೋದು ಜಾಸ್ತಿ, ಅವ್ರ ಲೈಫ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಈಗ ನಾವು ಮೇನ್ ಆಗಿ ಪ್ರಾಕ್ಟೀಸ್ ಮಾಡಿ ವರ್ಷಾನುಗಟ್ಟಲೆ ತರಬೇತಿನ ಪಡ್ಕೊಂಡು ಆದ ನಂತರ ಕೂಡ ನಮಗೆ ಇಂಜುರೀಸ್ ಆಗ್ತಾ ಇರುತ್ತೆ. ಸೊ ಅವ್ರ ಲೈಫ್ ನಿಂತಿರೋದೇ ಏನು ಆ್ಯಕ್ಟಿಂಗ್ ಅದ್ರ ಮೇಲೆ. ಅವ್ರನ್ನ ಕರ್ಕೊಂಬಂದು ಸುಮ್ಮನೆ ಬ್ಲೈಂಡ್ ಆಗಿ ಹೇಗೋ ಆಡಿಸಿ ಅದನ್ನ ಇಂಜುರಿ ಮಾಡಿ ಕಳ್ಸೋಕ್ಕೆ ನಮಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಅವ್ರು ಒಂದ್ಸಲ ಸ್ಟೇಜ್ ಮೇಲೆ ಬಂದು ಕಬಡ್ಡಿ ಆಡಿದ್ರೆ ಅದನ್ನ ನೋಡಿ ಸಾವಿರಾರು ಜನ ಹೆಣ್ಮಕ್ಳು ನಾವು ಕಬಡ್ಡಿ ಪ್ಲೇಯರ್ಸ್ ಆಗಬೇಕು ಅಂತೀರ, ಈ ಕಬಡ್ಡಿ ಬಿಟ್ಟು ಮನೇಲಿರೋರೆಲ್ಲ ಬಂದು ಕಬಡ್ಡಿ ಆಡ್ತಾರೆ, ಅದು ಉದ್ದೇಶ ಆಗಿದೆ ಸರ್. ಸ್ಕ್ರಿಪ್ಟೆಡ್ ಅಲ್ಲ, ಏನು ಗೊತ್ತಾ ಅಂದ್ರೆ ಈಗ ಏನಂದ್ರೆ ಈಗ ಸರ್ ಅದಕ್ಕೆ ಅಂತಾನೆ ತರಬೇತಿ ಶಿಬಿರನ ಹಮ್ಮಿಕೊಂಡಿರ್ತೀವಿ. ಈಗ ಎಷ್ಟೊಂದು ಟ್ಯಾಕಲ್ಸ್, ಇವಾಗ ಎಲ್ಲ ಸ್ಕಿಲ್ಸ್ನು ನಾನು ಇಲ್ಲಿ ಜಂಪ್ ಮಾಡಿ ಅಂತ ಹೇಳಲ್ಲ, ಅವ್ರಿಗೆ ಏನು ಸ್ಕಿಲ್ಸ್ ಹೇಳ್ಕೊಟ್ಟಿರ್ತೀವಿ ಅದು ಸ್ಕ್ರಿಪ್ಟೆಡ್ ಇರಲ್ಲ, ಸ್ಕಿಲ್ಸ್ ಏನು ಹೇಳ್ಕೊಟ್ಟಿರ್ತೀವಿ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ಸೊ ದಟ್ ಇಂಜುರೀಸ್ ಅವಾಯ್ಡ್ ಆಗುತ್ತೆ. ಎಲ್ಲಾನು ಕಟ್ ಮಾಡಕ್ ಆಲ್ರೆಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿದೀವಿ ಅಂಡ್ ದೇ ಆರ್ ರೆಡಿ. ಆಕ್ಚುಲಿ ಈ ತರ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅಂದ್ರೆ ಸರ್ ನೀವು ಯೋಚನೆ, ನೇಲ್ ಗ್ರೋ ಆಗುತ್ತೆ ಬಟ್ ಇಂಜುರಿ ಬೇರೆ ಪ್ಲೇಯರ್ಗೆ ಆದ್ರೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅವ್ರು ರೆಡಿ ಇದ್ದಾರೆ ಸರ್, ನೇಲ್ಸ್ ಕಟ್ ಮಾಡ್ತಾರೆ. ಏನಂದ್ರೆ ಇವತ್ತು ಎಷ್ಟು ಹೆಣ್ಮಕ್ಳು ಇವತ್ತು ಆರ್ಟಿಸ್ಟ್ಗಳು ಬಂದು ಒಂದು ವೇದಿಕೆ ಹಂಚಿ ಮಿಕ್ಕಿದ ಇರೋಂಥವ್ರು ಏನು ಆರ್ಟಿಸ್ಟ್ಗಳೇ ಇಷ್ಟು ಕಂಫರ್ಟಬಲ್ ಆಗಿ ಆಡ್ತಿದ್ದಾರೆ ಕಬಡ್ಡಿ, ನಾವೆಲ್ಲ ಈಸಿಯಾಗಿ ಬರ್ಬೋದು ಇದಕ್ಕೆ ಅನ್ನೋದು ಒಂದು ಇನ್ಸ್ಪಿರೇಷನ್ ಅದಕ್ಕೋಸ್ಕರ ನೀಟಾಗಿ ಅವ್ರಿಗೆ ಎಷ್ಟು ಬೇಕು, ಯಾವ ಥರ ಏನೇನು ಪ್ರಿಕಾಷನ್ಸ್ ಬೇಕು ಅದನ್ನು ಕೊಟ್ಟೆ ಇದು ಮಾಡ್ತಾ ಇದೀವಿ. ಯಾಕಂದ್ರೆ ಯಾರಿಗೂ ಒಂದು ಚಿಕ್ಕ ಇದು ಆಗ್ದಂಗೆ ಅದೇನೇನು ಪ್ರಿಕಾಷನ್ಸ್ ಮಾಡಬೇಕು ಅದನ್ನು ಪ್ಲಾನ್ ಮಾಡ್ಕೊಂಡಿದ್ವಿ. ಬಿಕಾಸ್ ಇದೊಂದು ಒಂದು ಇದಾಗಲಿ ಅಂತ ಅಷ್ಟೇ, ಅಂದರೆ ಇದೊಂದು ಆರ್ಟಿಸ್ಟ್ಗಳು ಆಡೋದು ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತ ಅಷ್ಟೇ. ಇದು ಇಲ್ಲಿ ನಾವೇನೋ ಗೇಮ್ ಆಡಿ ಏನೋ ಕಪ್ ಕತ್ಕೊಂಡ್ಬಂದು ಇದೇನೋ ಇದು ಮಾಡೋದು ಬೇಡ, ಇದು ಬೇರೆಯವ್ರ ಮಾದರಿ ಆಗಲಿ ಅಷ್ಟೇ. ಅದ್ರ ಜೊತೆಗೆ ಇದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್, ಅಂದ್ರೆ ನಾವೀಗ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮಾತ್ರ ಸೀಮಿತ ಆಗಿದೆ, ಅದು ಬಂದು ನಾರ್ಮಲ್ ಆಗಿ ನಾನು ಹೇಳ್ದಂಗೆ ನಡೆಯುತ್ತೆ. ಆದರೆ ಇದಾದ ನಂತರ ಸರ್ ಮೈಂಡಲ್ಲಿ ಇರೋ ಪ್ಲಾನ್ನ ಕೇಳಿದ್ರೆ ಎಲ್ಲರಿಗೂ ಖುಷಿ ಪಡ್ತೀರಾ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾರು ತುಂಬ ಚೆನ್ನಾಗಿ ಆಡ್ತಾರೆ, ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಚೆನ್ನಾಗಿ ಆಡೋರು, ಅವ್ರ ಆಕ್ಟಿವಿಟೀಸ್ ಅವ್ರ ಮೂಮೆಂಟ್ಸನ್ನು ನೋಡಿ ಅವ್ರನ್ನ ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಬೇರೆ ಇಂಡಸ್ಟ್ರಿ ಅವ್ರ ಜೊತೆ ಕಾಂಪೀಟ್ ಮಾಡಕ್ ಬಿಡ್ತೀವಿ. ಆ ಟೈಮಲ್ಲಿ ಪ್ರೊಫೆಷನಲ್ ಆಗಿ ಆಡ್ತಾರೆ. ಬಿಕಾಸ್ 2 ತಿಂಗಳು ಅವ್ರಿಗೆ ತರಬೇತಿ ಶಿಬಿರ ಹಮ್ಮಿಕೊಂಡಿರ್ತೀವಿ. ನೀವು ಅದನ್ನು ಕೇಳ್ಬೋದು ಹೆಂಗೆ ಅವ್ರು ಮ್ಯಾನೇಜ್ ಮಾಡ್ತಾರೆ, ಬಟ್ ಗರ್ಲ್ಸ್ ಆರ್ ರೆಡಿ ಟು ಕಮ್. ಸೊ ಅವ್ರಿಗೆ ನಾವು ಆ್ಯಕ್ಚುಲಿ ಹೆಣ್ಮಕ್ಳು ಎಲ್ಲದಕ್ಕೂ ರೆಡಿ ಇರ್ತೀವಿ. ಇವತ್ತು ಬೆಳಗ್ಗೆ ಪ್ರೊಫೆಷನಲ್ ಏನಿದೆ ಶೂಟಿಂಗ್ ಮುಗಿದ್ಮೇಲೆ ಅವ್ರ ಟೈಮಿಂಗ್ನ ಅಡ್ಜಸ್ಟ್ ಮಾಡಿಕೊಂಡು ಬಂದು ಆಡಲಿಕ್ಕೆ ರೆಡಿ ಇದ್ದಾರೆ. ಆವಾಗ 2 ತಿಂಗಳು ಶಿಬಿರನ ಮಾಡಿ ಅಂದರೆ ಟ್ರೈನಿಂಗ್ನ ಕೊಟ್ಟು ಬೇರೆ ಇಂಡಸ್ಟ್ರಿ ಅವ್ರ ಜೊತೆ ಆಡಿಸುವಂಥ ಪ್ಲ್ಯಾನ್ನ ಸರ್ ಇಟ್ಕೊಂಡಿದ್ದಾರೆ. ಅದು ಸಕ್ಸಸ್ ಆಗಲಿ ಸರ್. ಅವರೇ ಅಪೂರ್ವ ಅವರೇ, ನಿನ್ನೆ ನೀವು ಅಶ್ವಿನಿ ಮ್ಯಾಮ್ ಅವ್ರನ್ನ ಕೂಡ ಭೇಟಿ ಆಗಿರೋದ್ರಲ್ಲಿ ನೀವು ಕೂಡ ಇದ್ರಿ, ಆ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ದಯವಿಟ್ಟು ಶೇರ್ ಮಾಡಬೇಕು. ಎಲ್ಲರಿಗೂ ನಮಸ್ತೆ. ನವರಸನ್ ಸರ್ ನೀವು ಏನೆಲ್ಲ ಮಾಡಲ್ಲ ಸರ್ ಹೇಳಿ, ಎಲ್ಲ ಕಡೆ ನೀವೇ ಇರ್ತೀರಾ. ಸೊ ಫಸ್ಟ್ ನನಗೆ ಬರ್ಬೇಕಾದ್ರೆ ತುಂಬಾ ಬ್ಲ್ಯಾಂಕ್ ಆಗಿದೆ, ಬಟ್ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ನಂಬಿ ಸರ್, ಮ್ಯಾಚ್ ಅಂತ ಏನಿಲ್ಲ, ನಿಮ್ಮನ್ನ ನಂಬಿ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಕಬಡ್ಡಿ ಅಂತ ಬಂದ್ರೆ ನನಗಂತೂ ಸ್ಕೂಲ್ ಡೇಸೇ ನೆನಪಾಗುತ್ತೆ. ಅವಾಗ ಆಡ್ತಾ ಇದ್ವಿ, ಬಟ್ ಸ್ವಲ್ಪ ನಾಚಿಕೆ ಇತ್ತು ಹೆಂಗಪ್ಪ ಆಡೋದು ಅಂತ ಹೇಳಿ. ಬಟ್ ಅಶ್ವಿನಿ ಮ್ಯಾಮ್ ಒಂದು ಮಾತು ಹೇಳಿದ್ರು, ಇವಾಗ ಆಡಿದ್ರೆ ಎಷ್ಟೋ ಜನ ಹುಡುಗಿರು ಕಬಡ್ಡಿ ಅನ್ನೋ ಕ್ರೀಡೆಗೆ ಆಚೆ ಬರ್ತಾ ಇಲ್ಲ ಅಂತ ಹೇಳಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಾವು ಬರೀ ಸಿನಿಮಾ ಶೂಟಿಂಗ್ ಇದ್ರಲ್ಲೇ ಬ್ಯುಸಿ ಆಗಿರ್ತೀವಿ. ನಮಗೂ ಒಂದು ಎಂಟರ್ಟೈನ್ಮೆಂಟ್ ಅಂತ ಅಂದ್ರೆ ಈ ಸ್ಪೋರ್ಟ್ಸ್ ಅಂತ ಹೇಳಿ ಇವಾಗ ಮ್ಯಾಚ್ ಬೇರೆ ಆಯ್ತು ಮೊನ್ನೆ. ಸೊ ಇವಾಗ ಕಬಡ್ಡಿ ಅಂದ್ರೆ ಮೋಸ್ಟ್ಲಿ ಯಾರು ಹುಡುಗಿರು ಬರಲ್ಲ, ಎಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೋ, ಬಿಕಾಸ್ ಇಷ್ಟೊಂದು ಎಲ್ಲೇನಾದ್ರೂ
ಆದರೆ ಭಯ ಪಡ್ತಾರೆ. ಬಟ್ ನಿಜವಾಗ್ಲೂ ಇಷ್ಟು ಜನ ಹುಡುಗಿರು ನಾವು ಬರ್ತೀವಿ ಆಡ್ತೀವಿ ಅಂತ ಹೇಳಿ ಬಂದಿರೋದು ನಿಜವಾಗ್ಲೂ ಗ್ರೇಟ್. ನಾನು ಆಲ್ರೆಡಿ ಮ್ಯಾಚ್ ಆಡಿರೋದ್ರಿಂದ ಗೊತ್ತಿದೆ ಹುಡುಗಿರು ಎಷ್ಟು ಎಲ್ಲರಲ್ಲೂ ಸ್ಟ್ರಾಂಗ್ ಇದ್ದಾರೆ. ಎಲ್ಲರೂ ಹುಡುಗಿರು, ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ. ಹೌದಾ ಗರ್ಲ್ಸ್? ಸೊ ಥ್ಯಾಂಕ್ ಯು ಸರ್, ಇಂಥ ಒಂದು ಗುಡ್ ಇನಿಷಿಯೇಟಿವ್ ತಗೊಂಡಿದ್ದೀರಾ. ಸೊ ಇದು ತುಂಬ ಚೆನ್ನಾಗಿ ಆಗಲಿ, ಇನ್ನೂ ಬೆಳೀಲಿ. ಸರ್ ಹೇಳಿದಾಗೆ ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್, ಸ್ಟೇಟ್ ಲೆವೆಲ್ಗೆಲ್ಲ ತಗೊಬನ್ನಿ. ಸೊ ನಾವಂತೂ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಅವರೇ. ಸಿಂಧು ಎಲ್ರಿಗೂ ನಮಸ್ಕಾರ. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಹಾಗೂ ನವರಸನ್ ಅವರು ಇಂಥ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್. ಈ ನಡುವೆ ನಮ್ಮ ಇಂಡಸ್ಟ್ರಿನಲ್ಲಿ ಸಿನಿಮಾಗಿಂತ ಜಾಸ್ತಿ ಸ್ಪೋರ್ಟ್ಸ್ಗಳೇ ನಡೀತಾ ಇದೆ. ನಾನು ಬ್ಯಾಡ್ಮಿಂಟನ್ ಆಯಿತು, ಕ್ರಿಕೆಟ್ ಆಯಿತು, ಇವಾಗ ಕಬಡ್ಡಿ. ಸೊ ಎನಿವೇಸ್ ಆಲ್ ದ ಬೆಸ್ಟ್. ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್. ಎಲ್ಲರೂ ಸೇಫಾಗಿ ಚೆನ್ನಾಗಿ ಆಡಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಮತ್ತೊಮ್ಮೆ 3 ಜನರಿಗೂ ಚಪ್ಪಾಳೆಗಳಿಗೆ ಧನ್ಯವಾದಗಳಂತ ಹೇಳಿ. ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಎಲ್ಲ ಮೀಡಿಯಾ ಫ್ರೆಂಡ್ಸ್ ಮತ್ತೆ ಎಲ್ಲ ಕೊಲೀಗ್ಸ್ಗೆ ನಮಸ್ಕಾರ. ಈಗಲ್ ಮೀಡಿಯಾ ಪ್ರೆಸೆನ್ಸ್ ನವರಸನ್ ಅವರು ಫಾರ್ ದ ಫಸ್ಟ್ ಟೈಮ್ ಸೆಲೆಬ್ರಿಟಿ ಕಬಡ್ಡಿ ವುಮೆನ್ಸ್ ಲೀಗ್ನ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಇದಕ್ಕೆ ಆಲ್ರೆಡಿ 10 ಜನ ಓನರ್ಸ್ ಅಲ್ಲಿ 8 ಜನ ಫೈನಲ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಇದರಲ್ಲಿ ಭಾಗಿಯಾಗಿ ಮತ್ತೆ ಇಲ್ಲಿ ಬಂದು ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಸರ್ ಆಲ್ರೆಡಿ ಹೇಳಿದ್ರು ಇನ್ಶೂರೆನ್ಸ್ ಮಾಡಿಸ್ಬಿಡಿ, ಬಿಕಾಸ್ ತುಂಬ ಇಂಜುರಿ ಆಗುವಂಥ ಗೇಮ್. ನಮಗೂ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ಯಾರಿಗೆ ಏನಾಗುತ್ತೆ ಅಂತ. ಬಿಕಾಸ್ ಕಬಡ್ಡಿ ಎಷ್ಟು ಸೆನ್ಸಿಟಿವ್ ಗೇಮ್ ಅಂತಂದ್ರೆ ಅಷ್ಟೇ ಫನ್ ಗೇಮು ಕೂಡ. ಸೊ ಎಲ್ಲರೂ ಫನ್ ಆಗಿ ಆಡ್ಕೊಂಡು ಯಾವುದೇ ರೀತಿ ಯಾವುದೇ ಹೆಲ್ತ್ ಇಶ್ಯೂಸ್ ಇಂಜುರಿ ಆಗ್ದಂಗೆ ಈ ಒಂದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಯಶಸ್ವಿಗೊಳಿಸೋಣ. So all the very best to all the participants, all the owners, all the people who are present here. ಅದನ್ನ ಇನ್ನೊಂದು 2 days ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಟೋಟಲ್ 8 ಟೀಮ್ಸು ಬಿಫೋರ್ ಲಾಂಚಿಂಗು ಸೋಲ್ಡ್ ಔಟ್ ಆಗಿದೆ. ಇನ್ನು 2 ಟೀಮ್ಸು ನಾನು ಬಿಡ್ಡಿಂಗ್ ಹೋಗ್ತಾ ಇದ್ದೀನಿ. ಯಾಕಂದರೆ 16 ಜನ ಇದರಲ್ಲಿದೆ. ಅಂದರೆ ನನಗೆ ಟೀಮ್ಸ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಏನು ಮಾಡ್ತಾ ಇದ್ದೀವಿ, ಲಾಸ್ಟ್ 2 ಟೀಮ್ಸ್ ಮಾತ್ರ ಬಿಡ್ಡಿಂಗ್ ಕಾನ್ಸೆಪ್ಟಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಯಾರಿಗೆ ಏನು ಅದನ್ನು ಬಿಡ್ಡಿಂಗ್ ಮಾಡ್ತಾರೋ ಮಾಡಿ ಆ 2 ಟೀಮ್ನ ಪರ್ಚೇಸ್ ಮಾಡ್ಬೋದು. ಮತ್ತು ನನ್ನ ಇವಾಗ ನಂಬಿ ಇಷ್ಟು ಜನ, ಅಂದರೆ ಇವತ್ತು ಕಬಡ್ಡಿ ನಂಬಿ ಯಾರೂ ಬಂದಿಲ್ಲ, ಬರೀ ನನ್ನ ನಂಬಿ ಒಂದೇ ಒಂದು ಆ ಹೆಸರು ನಾನು ಮಾಡ್ತಿದ್ದೀನಿ ಅನ್ನೋದಕ್ಕೆ ಎಲ್ಲ ಸಪೋರ್ಟಾಗಿ ನಿಂತಿದ್ದಾರೆ. ನಾನು ಯಾವತ್ತು ಚಿರಋಣಿಯಾಗಿರ್ತೀನಿ. ಯಾಕಂದರೆ ಏನೂ ಗೊತ್ತಿಲ್ಲದಿರೋ ಏನು ಮಾಡ್ತೀನಿ ಅಂದಾಗಲೇ ಒಂದು ಸಪೋರ್ಟ್ ಇರ್ತಲ್ಲ. ನಾವಿನ್ನು ಎಂಥ ಅಂತಾರಾಷ್ಟ್ರೀಯ ಮಟ್ಟಿಗೆ ಬೆಳೆದ್ರು ನಾವು ಅದನ್ನು ಮರಿಬಾರ್ದು. ಯಾಕಂದರೆ ನಮ್ಮ ಒಂದು ಫಸ್ಟ್ ಹೆಜ್ಜೆಯಲ್ಲಿ ಒಂದು ಕೈ ಹಿಡಿದಿದ್ದಾರೆ. ನಾನು ಯಾಕೆ ಸಿಂಧು ನೆನೆಸ್ಕೊಂಡೆ ಅಂದರೆ ಸೇಮ್ ಅದೇ, ನಾವು ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಾಗ ಇದನ್ನು ನಾವು ದಾರಿ ಮರೀದೇ ಹೋಗ್ತೀವಿ. ಅದೇ ಥರ ಇವತ್ತು ಇಷ್ಟು ಜನ ನಮ್ಮ ಕೈ ಹಿಡಿದಿದ್ದಾರೆ. ಇದೇ ಥರ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು, ಆಗ್ತೀವಿ. ಆದಾಗಲೂ ನಿಮ್ಮನ್ನೆಲ್ಲ ಮರೆಯಲ್ಲ. ಥ್ಯಾಂಕ್ ಯು.